ಫ್ರೆಂಡ್ಸ್, ಮೆಣಸನ್ನೆಲ್ಲ ತಂದು ನಾನು ಇಲ್ಲಿ ಬಣಿಸಿದ್ದೀನಿ ನೋಡಿ ಶೀಟಿನ ಮೇಲೆ. ಹಾಗೆ ಇದಿಷ್ಟು ಇದೆ. ಇವತ್ತು ಸ್ವಲ್ಪ ಅನ್ನಿಸ್ತದೆ 20 kg ಮೆಣಸಿದೆ ಅಂತ. ಇವತ್ತು ನನಗೆ ಎಂತೆಂಥ ಗಿಡ ನೆಡಲಿಕ್ಕಿದೆ ಗೊತ್ತಾ. ಇದು ಗುಟ್ಟುಗೆಣಸು ಅವತ್ತು ತೆಗೆದು ಚಲೋ ಆಯ್ತದೆ. ಮೆಣಸನ್ನೆಲ್ಲ ತೆಗೆದು ನಾವು ಎಷ್ಟು ಶಿಸ್ತಿನಿಂದ ದಾದ ಕೆಲಸವನ್ನು ಮುಗಿಸಿದ್ದಾರೆ ಅಂತ. 3 ದಿನವರೆಗೆ ಮಾಡಿದ್ದಾರೆ ಆಯಿತಾ ಈ ಕೆಲಸವನ್ನು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಅದಾದ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿರ್ತೀರಾ ಅನ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಫ್ರೆಂಡ್ಸ್, ಇವಾಗ ನಾನು ತಿಂಡಿ ಎಲ್ಲನೂ ಮುಗಿಸಿದ್ದು. ಹಾಗೆ ದಾದ ತೋಟಕ್ಕೆ ಹೋದ್ರು, ಮಣ್ಣು ಹರಡುವಂಥ ಕೆಲಸ ಇತ್ತು ನೋಡಿ, ಅದಕ್ಕೆ ಹೋದರು ದಾದ. ಮತ್ತು ಅಮ್ಮ ಅಣ್ಣ ದರ್ಕನ ತರೋದಕ್ಕೆ ಹೋದರು ಬೆಳಿಗ್ಗೆನೆ. ಮತ್ತು ಸುಂದ್ರಿ ಅಲ್ಲ ಸಾರಿ ಸಿಂಗರಿ ನನ್ನ ಕರಿತಾ ಇದ್ದಾಳೆ ಅಕ್ಕಚ್ಚ ಕೊಡೋದಕ್ಕೆ ಬಾ ಅಂತ. ಹಾಗೆ ಹೋಗಬೇಕು. ಅದು ಬೇರೆ ನಾನು ಇವಾಗ ಮಾತಾಡ್ತಾ ಇದ್ದೀನಿ ನೋಡಿ, ಇವಳು ಯಾರ ಜೊತೆ ಮಾತಾಡ್ತಿದ್ದಾಳೆ, ನನ್ನ ಜೊತೆ ಮಾತಾಡೋದಕ್ಕೆ ಇನ್ನೂ ಬಂದಿಲ್ಲಲ್ಲ ಅಂತ ಅವಳು ಕರಿತಾ ಇರೋದು ಆಯಿತಾ. ಹಾಗೆ ಫ್ರೆಂಡ್ಸ್, ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಎಂತ ಮಾಡಿದೆ ಅಂತಂದರೆ, ಸ್ವಲ್ಪ ಬಿಸಿಲಲ್ಲಿ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಬಂದೆ. ಗಂಜಿಗೆ ರಾಗಿ ಖಾಲಿಯಾಗಿತ್ತಾ, ಹಾಗಾಗಿ ರಾಗಿ ಎಲ್ಲ ತೊಳೆದು ಒಣಗಿಸಿದ್ದೀನಿ. ನಾಳೆ ದಿನ ಹಿಟ್ಟು ಮಾಡಿಸ್ಕೊಬರೋದಕ್ಕಾಗ್ತದೆ ನೋಡಿ. ಹಾಗೆ ಇನ್ನು ಮೆಣಸಿನ ಕೆಲಸ ಇತ್ತು ನೋಡಿ. ಹಾಗಾಗಿ ಇವತ್ತೊಂದೇನೆ ಮೆಣಸಿನ ಕೆಲಸವನ್ನು ಮಾಡ್ಕೊಬಿಟ್ರೆ ಇನ್ನು ವರ್ಷಕ್ಕಾಗುವಷ್ಟು ಮೆಣಸು ರೆಡಿ ಆಗ್ತದೆ ನಮ್ಮದು. ಇನ್ನು ಆ ಕೆಲಸಕ್ಕೊಂದು ಇರೋದಿಲ್ಲ ನೋಡಿ. ಹಾಗಾಗಿ ಮೆಣಸನ್ನೆಲ್ಲ ಶೀಟ್ ಮೇಲ್ಗಡೆಗೆ ತಗೊಂಡೋಗಿ ಒಣಗಿಸಿದ್ದೀನಿ ಆಯಿತಾ. ಯಾಕೆಂತಂದರೆ ಕೋಳಿಗಳಿದ್ದಾವೆ ನೋಡಿ, ಕೋಳಿಗಳೆಲ್ಲನೂ ಕುಟ್ಟಿ ಬೀಜ ತಿನ್ನೋದು, ಮೆಣಸನ್ನೆಲ್ಲ ಪುಡಿ ಮಾಡಿ ಹಾಕೋದು, ಮತ್ತು ಅದ್ರ ಮೇಲೆಲ್ಲ ಓಡಾಡ್ತದೆ ನೋಡಿ. ಮತ್ತು ಬಿಸಿಲಲ್ಲಿ ಗರಂ ಹಾಕೊಂಡಿರ್ತದೆ ಮೆಣಸು, ಎಲ್ಲನೂ ಕಟ್ಟಾಗಿ ಹೋಗ್ತದೆ. ಹಾಗಾಗಿ ಶೀಟ್ ಮೇಲೆ ಒಣಗಿಸಿದ್ದೀನಿ. ಅಲ್ಲಿ ಕೋಳಿ ಹೋಗೋದಿಲ್ಲ. ಹಾಗಾಗಿ ಅದಾದ ನಂತರ ಸಂಜೆನೇ ಅಲ್ಲಿ ಶೀಟ್ ಮೇಲಿಂದನೇ ಒಂದು ಡಬ್ಬದಲ್ಲೆಲ್ಲ ತುಂಬಿ ಅಲ್ಲೇ ಮಿತ್ತದ ಮೇಲೆ ಇಟ್ಟು ಬಿಡೋದಕ್ಕೆ ಆಗ್ತದೆ ನೋಡಿ. ಹಾಗೆ ಈಸಿ ಕೆಲಸವನ್ನು ಮಾಡಿದ್ದೀನಿ ಇವಾಗ ಫ್ರೆಂಡ್ಸ್. ಹಾಗೆ ಮತ್ತು ಇನ್ನೂ ಸುಮಾರಷ್ಟು ಕೆಲಸ ಎಲ್ಲನೂ ಇದೆ, ಅದನ್ನೆಲ್ಲ ಮಾಡಬೇಕು. ಹಾಗೆ ಆಯಿತಾ ಗೈಸ್, ಇನ್ನು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಫ್ರೆಂಡ್ಸ್, ಮೆಣಸನ್ನೆಲ್ಲ ತಂದು ನಾನು ಇಲ್ಲಿ ಬಣಿಸಿದ್ದೀನಿ ನೋಡಿ ಶೀಟಿನ ಮೇಲೆ. ಹಾಗೆ ಇದಿಷ್ಟು ಇದೆ. ಇವತ್ತು ಸ್ವಲ್ಪ ಅನ್ನಿಸ್ತದೆ 20 kg ಮೆಣಸಿದೆ ಅಂತ. ಮೊನ್ನೆಂತೂ ಕ್ವಾಂಟಿಟಿ ನೋಡಿ ಕಡಿಮೆ ಇತ್ತು ಅಂತ ಅನ್ನಿಸ್ತಾ ಇತ್ತಾ. ಅಂದರೆ ಅದು ತುಂಬ ಒತ್ತಿ ಮಾಡಿದ್ರೆ ಅದು ಮೆಣಸೆಲ್ಲ ಚಪ್ಪಟೆ ಹಾಕೊಂಡಿತ್ತು. ನಂತರ ಅದು ಬಿಸಿಲಿಗೆಲ್ಲ ಒಣಗಿಸಿದ ನಂತರ ಉಬ್ಕಂತು ನೋಡಿ. ಹಾಗೆ ಅಲ್ಲಿ ಇರುವಂಥದ್ದು ಹಾಳು ಮೆಣಸು, ಅಂದರೆ ತುಂಡಾಗಿರುವಂಥದ್ದು. ಇದೆಲ್ಲನೂ ಕೂಡ ಚೆನ್ನಾಗಿರುವಂಥ ಮೆಣಸು. ಹಾಗೆ ಫ್ರೆಂಡ್ಸ್, 1 ವರ್ಷಕ್ಕಾಗುವಷ್ಟು 20 kg ಮೆಣಸು. ಇವತ್ತು ನನಗೆ ಎಂತೆಂಥ ಗಿಡ ನೆಡಲಿಕ್ಕಿದೆ ಗೊತ್ತಾ. ಇದು ಗುಟ್ಟುಗೆಣಸು ಅವತ್ತು ತೆಗೆದಿಟ್ಟಿದ್ದೆ ನೋಡಿ, ಅದನ್ನು ಇವತ್ತು ನೆಡೋದಕ್ಕೆ ಬಂದೆ. ಆಮೇಲೆ ಇದನ್ನು ನವಿಲುಕೋಲು ಮನೇಲಿ ಇಟ್ಟಲ್ಲೇ ಗಿಡ ಆಗಿತ್ತಾ, ಇದನ್ನು ಕೂಡ ನೆಡುವ ಅಂತ ಇದ್ದೀನಿ. ಹಾಗೆ ಗ್ರೀನ್ ಪೀಸ್ ನೋಡಿ ಮೊಳಕೆ ಬಂದಿದೆ, ಇದನ್ನು ಮೊಳಕೆ ತರಿಸಿದ್ದೀನಿ. ಒಂದಿಷ್ಟು ಕಾಳನ್ನು ನೀರಲ್ಲಿ ಹಾಕಿ ಹಾಗೆ ಇದನ್ನು ಕೂಡ ನೆಡಬೇಕು. ಮತ್ತು ಇದರಲ್ಲಿ ಒಂದಿಷ್ಟು ಕಲ್ಲಂಗಡಿ ಹಣ್ಣಿನ ಬೀಜನೂ ಕೂಡ ಇದೆ. ಆಮೇಲೆ ಮೆಣಸನ್ನೆಲ್ಲ ನಮಗೆ ತೊಟ್ಟನ್ನೆಲ್ಲ ತೆಗೆಯುವಾಗ ಒಂದಿಷ್ಟು ಮೆಣಸಿನ ಬೀಜ ಸಿಕ್ಕಿದೆ ನೋಡಿ, ಇದನ್ನು ನೆಡ್ತಾ ಇದ್ದೀನಿ. ಆದಷ್ಟು ಗಿಡ ಆಗಲಿ, ಇಲ್ಲದಿಲ್ಲ ಅಲ್ವಾ. ಹಾಗೆ ಮನೆ ಖರ್ಚಿಗಾದರೂ ಹಸಿಮೆಣಸಿನಕಾಯಿಯವರು ಸಿಗ್ಬೋದು ಅಲ್ಲ ನೋಡಿ. ಹಾಗೆ ಒಂದಿಷ್ಟು ಅಂದರೆ ಮೆಣಸಿನ ಗಿಡನೂ ಕೂಡ ಬೀಜ ಹಾಕ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇದಿಷ್ಟು ಇವಾಗ ನೆಡಲಿಕ್ಕಿದೆ ನೋಡಿ. ಇಲ್ಲಿ ಓಣಿ ಮಾಡಿ ಗೊಬ್ಬರ ಹಾಕಿ ಎಲ್ಲನೂ ತಯಾರು ಮಾಡಿಟ್ಟಿದ್ದೀನಿ. ಇಲ್ಲಿ ಎಲ್ಲನೂ ಇನ್ನು ಬೀಜಗಳನ್ನ ಹಾಕಿ ನೀರನ್ನು ಹಾಕೋದು ಅಷ್ಟೇ. ಇವತ್ತು ಚಲೋ ಒಣಗದಿಯ ಚಲೋವಾ? ಹಾಂ, ತೆಳ್ಳಗೆ ಒಣಸೇರು. ಚಲೋ ಆಯ್ತದೆ. ಮೆಣಸನ್ನೆಲ್ಲ ತೆಗೆದು ನಾವು ಈ ದೊಡ್ಡ ಬ್ಯಾರಲ್ಲೆಲ್ಲ ಹಾಕಿ ಇಡ್ತೀವಿ. 20 kg ಮೆಣಸು ಇಡೋದು ಅಂತ ಹೇಳಿ ಆಯಿತಾ. ಈ ಥರ ಪ್ಲಾಸ್ಟಿಕ್ ಗರಿಯಾಗಿ ಇಟ್ಟು ಸಾಕು, ಮುರಿದೋಯ್ತದೆ.
ಹಾಂ, ಹರ ಹರ. ಇದು ಒಂದಕ್ಕೂ ಹೆಚ್ಚಾಯ್ತದೆ ಅನ್ನಲ್ಲ, ಸರಿ ಆಗೋದಾ? ಮತ್ತು ಸುಮಾರು ಅದೇ ಮೆಣಸೆಲ್ಲ ತುಂಬ ಆಯ್ತು. ಇದೆಲ್ಲನೂ ತುಂಡು ಮೆಣಸು. ಇದು ಒಂದು ಬಕೆಟ್ ನೋಡಿ. ಹಾಗೆ ಇದು ಚಲೋ ಮೆಣಸು. ಇದು ತುಂಬೋದಕ್ಕೆ ಸ್ವಲ್ಪ ಕಡಿಮೆ ಅದು ಅಷ್ಟೇ. ಈಗ ಇದನ್ನು ಮುಚ್ಚಲೆ ಹಾಕಿ ಇಡೋದು, ಬೇಕಾದಂಗೆಲ್ಲ ತೆಗೊಳ್ಳೋದು, ಅಡುಗೆ ಮಾಡೋದು. ಅಷ್ಟು ಗರಂ ಇರ್ತದೆ ನೋಡಿ. ಓಕೆ ಫ್ರೆಂಡ್ಸ್, ಸಮಯ ಬಂದು ಈಗ 6 ಗಂಟೆ ಬಂತು. ಹಾಗೆ ನಾನು ತೋಟಕ್ಕೆ ಬಂದು ಎಲ್ಲ ಕೆಲಸನ ಮುಗಿಸ್ಕೊಂಡು ಹೋಗಿ ಮತ್ತು ಮಣ್ಣು ಹರಡುವಂಥ ಕೆಲಸ ಮಾಡ್ತಾಯಿದ್ರು ಅಂತ ಹೇಳಿದ್ದೆ ನೋಡಿ ದಾದಾ. ಅದನ್ನು ಇವತ್ತು ಮುಗಿಸಿದ್ದಾರೆ ದಾದಾ. ಹಾಗಾಗಿ ನಿಮಗೊಂದು ರೌಂಡ್ ತೋರಿಸಿ ಇವತ್ತಿನ ಬ್ಲಾಗನ್ನು ಎಂಡ್ ಮಾಡುವ ಅಂತ ಇದ್ದೀನಿ. ಹಾಗೆ ನೋಡೋಣ ಬನ್ನಿ ಆಯಿತಾ, ಮಣ್ಣು ಹರಡಿರೋದು ಹೇಗೆ ಆಗಿದೆ ಅಂತ. ಇವಾಗ ಇಲ್ಲಿ ಮಣ್ಣು ಹರಡ್ದಲ್ಲೆಲ್ಲ ಕಡೆನೂ ಬಂದು ಜಟ್ಟು ಹಾಕಿ ನೀರು ಬಾರಿಯನ್ನು ಮಾಡಿ ಹೋಗಿದ್ದೀನಿ. ಹಾಗೆ ಗೈಸ್ ನೋಡಿ, ಅಂದರೆ ಈಗ ಸ್ವಲ್ಪ ಕತ್ಲಾಯಿತು. ಹಾಗೆ ಇನ್ನು ಬೆಳಕಿರುವಾಗ ತೋರಿಸಿದ್ದು ಇನ್ನು ಚೆಂದ ಕಾಣಿಸ್ತಾ ಇತ್ತೇನೋ ಅಂದ್ಕೊತೀನಿ. ಹಾಗೆ ನೋಡಿ ಎಷ್ಟು ಶಿಸ್ತಿನಿಂದ ದಾದ ಕೆಲಸವನ್ನು ಮುಗಿಸಿದ್ದಾರೆ ಅಂತ. 3 ದಿನವರೆಗೆ ಮಾಡಿದ್ದಾರೆ ಆಯಿತಾ ಈ ಕೆಲಸವನ್ನು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು, ಅದಾದ ನಂತರ ಅಲ್ಲಿವರೆಗೆ ಮಾಡಿರೋದನ್ನು ಒಂದಿನ ಬ್ಲಾಗಲ್ಲಿ ತೋರಿಸಿದ್ದೀನಿ. ಅದಾದ ನಂತರ ಇವತ್ತು ಕಂಪ್ಲೀಟ್ ಆಗಿರುವುದನ್ನು ತೋರಿಸ್ತಾ ಇರೋದು. ಹಾಗೆ ಗೈಸ್ ಅಂತ ನೋಡಿ, ಮಣ್ಣು ಹರಡುವಂಥ ಕೆಲಸ ಈ ವರ್ಷಕ್ಕೆ ಮುಗಿದಿದೆ. ಇನ್ನು ಆ ಕಡೆಗೆಲ್ಲ ಹಾಕಬೇಕು, ಈ ವರ್ಷವೇ ಹಾಕಬೇಕು ಅಂತ ಇದ್ದಾರೆ. ಅಂದರೆ ಇದೊಂದು ಪೂರ್ತಿ ಆಗಿಲ್ಲ ನೋಡಿ. ಹಾಗಾಗಿ ಇವತ್ತೊಂಥರ ಯಾವ ಥರ ಕೆಲಸ ಆಗಿದೆ ಅಂತಂದರೆ, ತುಂಬ ದಿನದವರೆಗೂ ಹಾಗೆ ತುಂಬ ದಿನದಿಂದ ಇರುವಂಥ ಕೆಲಸ ಆಗಿದೆ ಅಂತ ಅಂದ್ಕೊತೀನಿ. ಅಂದರೆ ಮೆಣಸುಗಳೆಲ್ಲನೂ ತುಂಬ ದಿನಕ್ಕೆ ಬೇಕಾಗುವ ಹಾಗೆ ನಾವು ತಯಾರು ಮಾಡಿಟ್ಟದ್ದು. ಇನ್ನು ತುಂಬ ದಿನದಿಂದ ಮಣ್ಣು ಹಾಕಿಟ್ಟಿದ್ದು, ಇನ್ನೂ ಆ ಕೆಲಸ ಆಗಿಲ್ಲ. ಇವತ್ತಂತೂ ಆ ಕೆಲಸ ಆಯಿತು. ಹೀಗೆ ಅರ್ಥ ಆಯಿತಾ? ಮತ್ತು ಇವತ್ತಿನ ಬ್ಲಾಗ್ ಕೂಡ ನಿಮಗೆ ಖುಷಿ ಕೊಟ್ಟಿರುತ್ತೆ ಅಂದ್ಕೊತೀನಿ. ಹಾಗಿದ್ದರೆ ಎಲ್ಲರೂ ಕೂಡ ವಿಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾನು ಸಿಗೋದು ನಾಳೆ ಬ್ಲಾಗಲ್ಲಿ. ಅಲ್ಲಿವರೆಗೂ ಜೈ ಶ್ರೀರಾಮ್.